ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರು ದಾಖಲೆಯ 17 ಬಾರಿ ಬಜೆಟ್ ಮಾಡಿದ್ದಾರೆ. 18ನೇ ಬಾರಿ ಬಜೆಟನ್ನು ನಾಳೆಯಿಂದ ಆರಂಭ ಮಾಡಲಿದ್ದಾರೆ. ಹಾಗಾಗಿ ಈ ಬಜೆಟ್ನಲ್ಲಿ ನಮ್ಮ ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡ್ತಾರೆ ಅಂಥೇಳಿ ನಾವೆಲ್ಲ ಬಯಸ್ತಾ, ಹಾಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನವನ್ನು ಅವರ ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ. ಹಾಗಾಗಿ ನಾವು ಅವರಿಗೆ ಕೇಳೋದೇನಂತ ಹೇಳಿದ್ರೆ, ಈ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕಳೆದ ಬಾರಿ 2023-24ರಲ್ಲಿ 11,144 ಕೋಟಿ ರೂಪಾಯಿ, ಹಾಗೆ 2024-25ರಲ್ಲಿ 14,282 ಕೋಟಿ ರೂಪಾಯಿ, ಹಾಗೆ 25-26ರಲ್ಲಿ 13,433 ಕೋಟಿ ರೂಪಾಯಿ, ಹಾಗೆ ಒಟ್ಟು 38,859 ಕೋಟಿ ರೂಪಾಯಿಯ SC/ST ಹಣವನ್ನು ಬೇರೆ ಯೋಜನೆಗಳಿಗೆ, ಭಾಗ್ಯದ ಯೋಜನೆಗಳಿಗೆ ಬಳಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅನ್ಯಾಯ ಆಗುವಂತ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಬಾರಿ 15,000ಕ್ಕೂ ಹೆಚ್ಚು ಕೋಟಿಯನ್ನ ಮತ್ತೆ ಆ ಯೋಜನೆಗಳಿಗೆ SC/ST ಹಣದಿಂದ ಬಳಕೆ ಮಾಡುವಂತ ವ್ಯವಸ್ಥೆ ಆಗುವಂಥದ್ದಿದೆ. ಹಾಗಾಗಿ ನಾನು ಕೇಳ್ಕೊಳ್ತಾ ಇರೋದು, ನಾವೊಬ್ಬ ಪರಿಶಿಷ್ಟ ಜಾತಿಯ ರಾಜ್ಯ SC ಮೋರ್ಚಾದ ವಕ್ತಾರನಾಗಿ ಮತ್ತು 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಅಧ್ಯಕ್ಷನಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಪರಿಶಿಷ್ಟ ಜಾತಿಯ ಅನೇಕ ಕಾಲೋನಿಗಳಲ್ಲಿ ಕಾಲೇಜ್ ಓದುವಂಥ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ಓದುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಫೀಸನ್ನು ಬಳಸದೇ ಇರುವಂಥದ್ದು, ಹಾಗೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನಾನುಕೂಲ ಆಗುವಂತೆ ಕಾರ್ಯಕ್ರಮಗಳಾಗ್ತಾ ಇದ್ದವು. ಹಾಗಾಗಿ ಒಂದಷ್ಟು ನಿಗಮಗಳು ಸ್ವರ್ಗಿ ಹೋಗಿದ್ದಾವೆ. ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಜಾಂಬವ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಲಿಡ್ಕರ್ ನಿಗಮ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಅಲೆಮಾರಿ ಮತ್ತು ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳ ಅಭಿವೃದ್ಧಿ ನಿಗಮ, ಹೀಗೆ ಈ ಎಲ್ಲ 42,000 ಕೋಟಿ ದಲಿತರ ಮೀಸಲಿನಲ್ಲಿ ಪೋಲಾಗಿದೆ. ಬೇರೆಯವರಿಗೆ ಈ ಕಾರ್ಯಕ್ರಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಾಗೆ ನೆಲಕಚ್ಚಿದ ಯೋಜನೆಗಳು ನೋಡಿ, ಪ್ರತಿಷ್ಠಿತ ಯೋಜನೆಗಳು ಗಂಗಾ ಕಲ್ಯಾಣ, ಐರಾವತ ವಾಹನ ಯೋಜನೆ, ಭೂ ಒಡೆತನ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್, ವಿದೇಶದಲ್ಲಿ ಉನ್ನತ ವ್ಯಾಸಂಗ, ವಸತಿ ಶಾಲೆಗಳು, ಹಾಸ್ಟೆಲ್ ಕಟ್ಟಡಗಳು, ಹೀಗೆ ಇವೆಲ್ಲದಕ್ಕೂ ಹಣವನ್ನ ಇಡದೆ, ಎಲ್ಲೂ ಈ ರೀತಿ ಕಟ್ಟಡಗಳಾಗದೆ ಅನೇಕ ವಿದ್ಯಾರ್ಥಿನಿಯರಿಗೆ, ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗ್ತದೆ. ಹಾಗಾಗಿ ಈ ಬಾರಿ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ವಿಶೇಷವಾಗಿ, ನಾನು ಮೊದಲೇ ಹೇಳ್ದಂಗೆ, ತಮ್ಮ ದಾಖಲೆಯ 18ನೇ ಬಾರಿಯ ಬಜೆಟನ್ನು ಮಂಡನೆ ಮಾಡ್ತಾ ಇದೆ. ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಗೊತ್ತಿದ್ದಂಗೆ ನಿಮಗೆಲ್ಲರಿಗೂ ಒಂದು ಮಾಹಿತಿ ಇರಲಿ, ಸುಮಾರು ಕರ್ನಾಟಕ ರಾಜ್ಯ 84,000 ಕೋಟಿಯ ಸಾಲವನ್ನು ಮಾಡ್ಕೊಂಡಿದೆ. ಈಗ ಮತ್ತೆ ಈ ವರ್ಷ ಬಜೆಟಿಗೆ ಬಹುಶಃ 25-30,000 ಕೋಟಿ ಸಾಲದ ಲೆಕ್ಕವನ್ನು ತೋರಿಸ್ತದೆ. ನಾಳೆ ನಾವು 6ನೇ ತಾರೀಕಿನಿಂದ ನಡೀತಕ್ಕಂಥ ಬಜೆಟ್ನಲ್ಲಿ ಅದನ್ನೆಲ್ಲ ನೋಡ್ತೀವಿ. ಹಾಗಾಗಿ ದಯವಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟದ ಹಣವನ್ನು ಬಳಸಿ ನೀವು ಬೇರೆ ಕಾರ್ಯಕ್ರಮಗಳನ್ನ ಮಾಡೋದು ಬೇಡ. ಚಾಣಕ್ಯ ನೀತಿಯನ್ನ ಕೊಡಿ. ಚಾಣಕ್ಯ ನೀತಿಯನ್ನ ಕೊಟ್ಟರೆ ಸ್ವಲ್ಪ ಒಳ್ಳೇದಾಗ್ತದೆ. ಅಂದರೆ ಚಾಣಕ್ಯ ನೀತಿ ಅಂತ ಹೇಳಿದ್ರೆ, ಹೂವು ಹರಳ್ತಾ ಇರ್ತದೆ, ದುಂಬಿಗಳು ಹೋಗಿ ಆ ಹೂವಿನ ಮಕರಂದವನ್ನು ಇರ್ತದೆ, ಆದರೆ ದುಂಬಿಗೆ ಯಾವುದೇ ರೀತಿಯ ಅನಾನುಕೂಲ ಆಗೋದಿಲ್ಲ, ಹೂವಿಗೆ ಯಾವುದೇ ರೀತಿಯ ಅನಾನುಕೂಲ ಆಗೋದಿಲ್ಲ. ಹಾಗಾಗಿ ಆ ರೀತಿ ಚಾಣಕ್ಯ ನೀತಿಯನ್ನ ಕೊಟ್ಟು ಜನರಿಂದ ವಸೂಲಿ ಮಾಡುವಂಥದ್ದನ್ನು, ವಂತಿಗೆಯನ್ನು ಮಾಡುವಂಥದ್ದನ್ನು ಮಾಡಿ ಬೊಕ್ಕಸವನ್ನು ತುಂಬಿ ಅಂತೇಳಿ. ಈಗ ಉದಾಹರಣೆಗೆ ಎಲ್ಲದೂ ಸ್ಟಾಂಪ್ ಡ್ಯೂಟಿ ಇರ್ಬೋದು, ನಿಮಗೆ ಅಬಕಾರಿ ಶುಲ್ಕ ಇರ್ಬೋದು, ಎಲ್ಲ ನಿಮಗೆ ಏನು ಮನೆಗಳನ್ನು ಸಬ್ ರಿಜಿಸ್ಟರ್ ಶುಲ್ಕಗಳಿರ್ಬೋದು, ಇವೆಲ್ಲದೂ ಹೆಚ್ಚಾಗಿದೆ. ಹಾಗಾಗಿ ಜನಗಳ ತಲೆಯ ಮೇಲೆ ಹೊಡೆದು, ಅದರಲ್ಲೂ ವಿಶೇಷವಾಗಿ ಗಂಡಸರ ಜೇಬಿನಿಂದ ತೆಗೆದು ಹೆಂಗಸರ ಶಕ್ತಿ ಯೋಜನೆ ಬಸ್ಗಳಿಗೆ ಬಳಸುವಂಥದ್ದನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಕಳಕಳಿಯಲ್ಲಿ ನಾನು ಕೇಳ್ತಿರೋದು, ಪರಿಶಿಷ್ಟ ಜಾತಿಯ ಹಣವನ್ನು ಈ ಬಾರಿಯಾದರೂ ಕೊನೆ ಪಕ್ಷ ಪರಿಶಿಷ್ಟ ಜಾತಿಗೆ ಬಳಸಬೇಕು. ಕಾಲೋನಿಗಳ ಅಭಿವೃದ್ಧಿ ಆಗಬೇಕು, ವಿದ್ಯಾವಂತರುಗಳಿಗೆ, ಸ್ಟೂಡೆಂಟ್ಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ಹಾಗಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಬಜೆಟ್ನಲ್ಲಿ ಈ ಬಾರಿ SC/ST ಅನುದಾನವನ್ನು, ಹಳೆಯ ಅನುದಾನವನ್ನು ಸೇರಿಸಿ ಕೊಡಿ. ಹಾಗೆ ಹಿಂದುಳಿದ ವರ್ಗದವರ ಹಣವನ್ನು ಕೊಡಿ.
ನೀವು ಅದು ಅಲ್ಪಸಂಖ್ಯಾತರ ಹಣವನ್ನು ನೀವು ಯಾವತ್ತೂ ಬೇರೆ ಕಡೆಗೆ ವರ್ಗಾವಣೆ ಮಾಡಲೇ ಇಲ್ಲ, ಅವರಿಗೆ ಮೀಸಲಿಟ್ಟಿದ್ರಿ. ಹಾಗೆ ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಹಣವನ್ನು ಅದಕ್ಕೆ ಮೀಸಲಿಡಿ ಅಂತೇಳಿ ಕೇಳ್ಕೊತೀನಿ. ಧನ್ಯವಾದಗಳು. N4 ನ್ಯೂಸ್, ಇದು ನಿಮ್ಮ ಧ್ವನಿ.